ಹಲೋ ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು MS ವರ್ಲ್ಡ್ ಕ್ಲಾಸಸ್. ಇವತ್ತಿನ ವಿಡಿಯೋನಲ್ಲಿ ನಾವು 10ನೇ ತರಗತಿಯ ಭಾಗ 2 ಅದರಲ್ಲಿ ಮೊದಲನೇ ಪಾಠ ಬಹುಪದೋಕ್ತಿಗಳು. ಸೊ ಈ ಬಹುಪದೋಕ್ತಿಗಳಲ್ಲಿ ನಾನು ಇಂಪಾರ್ಟೆಂಟ್ ನಿಮಗೆ ಪಾಯಿಂಟ್ಸ್ಗಳನ್ನು ಹೇಳ್ತೀನಿ. ಆಮೇಲೆ ಎಕ್ಸಾಮ್ನಲ್ಲಿ ಬಂದಂತಹ ಇಲ್ಲಿ ತನಕ ಬಹುಪದೋಕ್ತಿಗಳ ಮೇಲೆ ಕ್ವಶನ್ಸ್ಗಳನ್ನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಸೊ ಈ ಕ್ವಶನ್ಸ್ಗಳು ನಿಮಗೆ ರೀ ನಾಳೆ ಯಾವುದೇ ಎಕ್ಸಾಮ್ ಬರಲಿ ಆ ಎಕ್ಸಾಮ್ನಲ್ಲಿ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಅದೇ ರೀತಿ ನೀವು ಡೈರೆಕ್ಟಾಗಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಕ್ಕಿಂತ ಆ ಪಾಠದ ಮೇಲೆ ಮೊದಲು ಯಾವ್ಯಾವ ಪಾಯಿಂಟ್ಸ್ಗಳು ಇವೆ ಮತ್ತು ಯಾವ ರೀತಿ ಕ್ವಶನ್ಸ್ಗಳು ಬಂದಿವೆ ಅನ್ನೋದನ್ನು ನೀವು ಒಮ್ಮೆ ಸ್ಟಡಿ ಮಾಡಿದರೆ ನಿಮಗೆ ಎಕ್ಸಾಮ್ನಲ್ಲಿ ಯಾವುದೇ ಎಕ್ಸಾಮ್ನಲ್ಲಿ ಇದು ಈಸಿಯಾಗಿ ನೀವು ಕ್ವಶನ್ಸ್ಗಳನ್ನು ನೀವು ಇಲ್ಲಿ ಸಾಲ್ವ್ ಮಾಡ್ಬೋದು. ಸೊ ಭಾಳಷ್ಟು ಸಲ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಡೈರೆಕ್ಟ್ ಕ್ವಶನ್ ಪೇಪರ್ಸನ್ನು ಸಿಗುತ್ತೆ ಅಂತ ಹೇಳಿ ಅದರಲ್ಲಿ ಇರುವಂಥ ಕ್ವಶನ್ಸ್ಗಳನ್ನ ಅಷ್ಟೇ ಮಾಡಿದರೆ ಎಕ್ಸಾಮ್ನಲ್ಲಿ ನಿಮಗೆ ಎಲ್ಲ ಕ್ವಶನ್ಸ್ಗಳು ಕವರ್ ಆಗೋಂಗಿಲ್ಲ. ಮೊದಲು ಆ ಟಾಪಿಕ್ಸ್ ಬಗ್ಗೆ ನೀವು ಭಾಳಷ್ಟು ಡೀಟೇಲ್ಸ್ ಆಗಿ ಸ್ಟಡಿ ಮಾಡಬೇಕು. ತದನಂತರ ಆ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಸೊ ಅದರ ಸಲುವಾಗಿ ಏನು ಮಾಡೀನಿ, ಇಲ್ಲಿ ಕ್ರ್ಯಾಶ್ ಕೋರ್ಸ್ ಅಂತ ಹೇಳಿ ಮಾಡಿದ್ದೀನಿ. ಸೊ ಈ 15 ದಿನದಲ್ಲಿ ನಿಮಗೇನು ಹಾಲಿಡೇಸ್ಗಳು ಬರ್ತಾವಲ್ಲ, ದಸರಾ ಹಾಲಿಡೇಸ್ಗಳಲ್ಲಿ, ಈ ದಸರಾ ಹಾಲಿಡೇಸ್ಗಳಲ್ಲಿ ನೀವು ಈಸಿಯಾಗಿ ಪಾರ್ಟ್ 2 ಕವರ್ ಮಾಡ್ಬೋದು ರೀ. ಸೊ ಇಲ್ಲಿ ಎಲ್ಲ ಸಬ್ಜೆಕ್ಟದ ನಾನು ವೀಡಿಯೋಸ್ಗಳನ್ನು ಹಾಕೋದು ಹೋಗ್ತೀನಿ ಕ್ರ್ಯಾಶ್ ಕೋರ್ಸ್ನಲ್ಲಿ. ನಿಮಗೆ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಮೊದಲೇ ಪಾರ್ಟ್ 2 ಎಲ್ಲ ಕಂಪ್ಲೀಟ್ ಕವರ್ ಆಗುತ್ತೆ. ಕವರ್ ಆದ ಕೂಡಲೇ ನಿಮಗೆ ಈಸಿಯಾಗಿ ನೀವು ಅಲ್ಲಿ ಸ್ಟಡಿಯನ್ನು ಮಾಡ್ಬೋದು ಮತ್ತು ಈಸಿಯಾಗಿ ಹೆಚ್ಚು ಸ್ಕೋರನ್ನು ಮಾಡ್ಬೋದು. ಮ್ಯಾಥ್ಸ್ನಲ್ಲಿ 100 ಮಾಡೋದೈತೆ ಅಂದರೆ ಟಾಪಿಕ್ಸ್ನಲ್ಲಿ ನೀವೇನು ಮಾಡಬೇಕು, ಮೊದಲು ಟಾಪಿಕನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಮೇಲೆ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಬೇಕು. ಸೊ ನೋಡೋಣ ಈ ಟಾಪಿಕ್ನಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿವೆ ಮತ್ತು ಏನೇನು ಕಂಟೆಂಟ್ಸ್ಗಳಿವೆ ಅನ್ನೋದರ ಒಮ್ಮೆದಾಗಿ ಡಿಸ್ಕಷನ್ ಮಾಡೋಣ. ಆಮೇಲೆ ಏನು ಮಾಡೋಣ, ಇದರಿಂದ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳಿಗೆ ನಿಮಗೇನು ಬೇಸಿಕ್ ನೀಡ್ ಬೇಕಾಗಿದೆ ಹೇಳಿ, ನಿಮಗೆ 10th ಕ್ಲಾಸ್ ಮ್ಯಾಥ್ಸ್ನಲ್ಲಿ ನಿಮಗೇನು ಬೇಕಾಗಿದೆ ಅದನ್ನು ನಾನು ಕಮೆಂಟ್ಸ್ನಲ್ಲಿ ಹೇಳಿ ನಾನು ನಿಮಗೆ ಅದನ್ನು ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಅದು ಯಾವುದೇ ಇರಲಿ, ಕ್ವಶನ್ಸ್ ಇರಲಿ, ಕ್ವಶನ್ ಪೇಪರ್ಸ್ ಇರಲಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದಾಗಲಿ, ಆಮೇಲೆ ಫಾರ್ಮುಲಾಸ್ ಇರಲಿ, ಏನು ಬೇಕಾದಿರಲಿ, ನಿಮಗೆ ಬೇಕಾಗಿದೆ ಮತ್ತು ಏನು ಅವಶ್ಯಕ ಇದೆ 10ನೇ ತರಗತಿ ಒಳಗೆ ಮ್ಯಾಥ್ಸ್ ಸಬ್ಜೆಕ್ಟ್ ಒಳಗೆ, ಸೊ ಅದನ್ನು ನಾನು ಕಮೆಂಟ್ಸ್ ಒಳಗೆ ಹೇಳಿ ನಾನು ನಿಮಗೆ ಅದನ್ನು ಆ ರೀತಿ ವೀಡಿಯೋಸ್ ಮಾಡಿ ನಿಮಗೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡೋಣ ಈ ಟಾಪಿಕ್ನಲ್ಲಿ ಏನೇನಿದೆ ಅಂತ ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹೊಸದಾಗಿದ್ದರೆ ನಮ್ಮ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈ ಪಾಠದಲ್ಲಿ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವೆ ಅಂದರೆ, 1 ಅಂಕದ ಪ್ರಶ್ನೆಯನ್ನು ನಿಮಗೆ ಕೇಳ್ತಾನೆ, 1 ಮಾರ್ಕ್ಸ್ಗೆ ಕೇಳ್ತಾನೆ. 2 ಅಂಕದ ಒಂದು ಪ್ರಶ್ನೆಯನ್ನು ನಿಮಗೆ ಇಲ್ಲಿ ಕೇಳ್ತಾನೆ. 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಒಟ್ಟು 3 ಕ್ವಶನ್ಸ್ಗಳನ್ನು ಬರ್ತಾವೆ ರೀ. 6 ಮಾರ್ಕ್ಸ್ಗೆ ಬರ್ತಾವೆ. ಟೋಟಲ್ 6 ಮಾರ್ಕ್ಸ್ ಆಗುತ್ತೆ. ನಿಮಗೆ ಇಲ್ಲಿ 3 ಕ್ವಶನ್ಸ್ಗಳನ್ನು ಕೇಳ್ತಾರೆ ಮತ್ತು ಎಷ್ಟು ಅಂಕಗಳಿಗೆ, 6 ಅಂಕಗಳಿಗೆ. ಆದರೆ ಈ ಸಲ ಏನಾಗೈತೆ ಅಂದರೆ ಒಂದು ಘಟಕವನ್ನು, ಒಂದು ಪಾಯಿಂಟನ್ನು ಇದನ್ನು ಈ ಪಾಠದಿಂದ ತೆಗೆದುಹಾಕಿದ್ದಾರೆ. ಸೊ ಹೀಗಾಗಿ ನಿಮಗೆ ಭಾಳ ಆದರೆ ಈಗ ಈ ಸಲ 3ರಿಂದ ಅಥವಾ 4 ಅಂಕದ ಪ್ರಶ್ನೆ ಉತ್ತರ ಮಾರ್ಕ್ಸ್ ತನಕ ನಿಮಗೆ ಕೇಳಬಹುದು ಅವರು ಎಕ್ಸಾಮ್ನೊಳಗೆ. ಸೊ ನೋಡೋಣ ಅದು ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವೆ ಮತ್ತು ನಿಮಗೆ ಇಲ್ಲಿ 100% ಅಂತೂ ಹೇಳೋಂಗಿಲ್ಲ, ಬಟ್ 98-99% ಹೇಳ್ಬೋದು ಯಾವ ರೀತಿ ಕ್ವಶನ್ಸ್ಗಳು ಎಕ್ಸಾಮ್ನಲ್ಲಿ ಬರ್ತಾವೆ ಅಂತ ಹೇಳಿ. ಸೊ ನೋಡೋಣ ಈ ಪಾಠನಲ್ಲಿ ಏನೇನಿದೆ ಅಂಥೇಳಿ. ಸೊ ಮೊದಲನೇದು ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ ಅಂತ ಹೇಳಿದ್ದಾರೆ. 2ನೇದು ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ. 3ನೇದು ಬಹುಪದೋಕ್ತಿಗಳ ಭಾಗಾಕಾರ ಕ್ರಮವಿದೆ ಅಂತ ಹೇಳಿದ್ದಾರೆ. ಈ ಅಂಶವನ್ನು ತೆಗೆದುಹಾಕಿದ್ದಾರೆ. ಸೊ ನಾನು ಎಲ್ಲ ಅಂಶಗಳನ್ನ ಯಾಕೆ ತೊಗೊಂಡೆ ನಿಮಗೂ ಅರ್ಥ ಆಗಲಿ ಅಂಥೇಳಿ ಈ ಕಂಟೆಂಟನ್ನು ತೆಗೆದಿದ್ದಾರೆ. ಹೀಗಾಗಿ 3 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ಸ್ ಡೌಟ್ ಆಗತ್ತೆ ರೀ. ಓಕೆ, ಸೊ ನೋಡೋಣ. ಈ ಮೊದಲಿನ 2 ಪರ್ ವಿಡಿಯೋನ ಇಟ್ಟಿದ್ದಾರೆ. ಸೊ ಬಹುಪದೋಕ್ತಿ ಅಂದರೆ ಏನು ಮತ್ತು ಈ ಬಹುಪದೋಕ್ತಿಯಲ್ಲಿ ಬರುವಂತಹ ಅಂಶಗಳು ಯಾವುವು, ಪ್ರಕಾರಗಳು ಯಾವುವು, ಮೌಲ್ಯ ಏನು, ಡಿಗ್ರಿ ಅಂದರೇನು. ಸೊ ಮೊದಲನೇ ಬೇಸಿಕ್ ಎಲ್ಲ ಡಿಸ್ಕಷನ್ ಮುಗಿಸೋಣ, ಆಮೇಲೆ ವಿಷಯ ಕಡೆ ಹೋಗೋಣ. ಬಹುಪದೋಕ್ತಿ ಸಾಮಾನ್ಯ ರೂಪ. ಯಾವುದೇ ಒಂದು ಬಹುಪದೋಕ್ತಿಯನ್ನು ಬರೀಬೇಕಾಗಿದ್ರೆ ನೋಡಿರಿ, ಅದನ್ನು P ಆಫ್ X, G ಆಫ್ X, F ಆಫ್ X ಇದರಿಂದ ಹೆಸರನ್ನು ಗುರುತಿಸ್ತಾರೆ. ಸೊ ಅಲ್ಲಿ ಯಾವ ರೀತಿ ಬರೀತಾರೆ, A0, A1X, A2X2, A3X3. ಸೊ ಇಲ್ಲಿ ಮಟ್ಟ ಕೊನೆಯ ಪದ ಏನಾಗೈತಿ, ಇಲ್ಲಿ
ಎ ಎನ್ ಎಕ್ಸ್ ರಷ್ಟು ಎನ್. ಇದರ ಅರ್ಥ ಏನು, ಚರಾಕ್ಷರ ಕೂಡ ಹೊಂದಿರುತ್ತವೆ ನೋಡಿರಿ. ಬಹುಪದೋಕ್ತಿಯಲ್ಲಿ ಏನಾಗುತ್ತೆ, ಚರಾಕ್ಷರಗಳು ಕೂಡ ಹೊಂದಿರುತ್ತೆ. ಚರಾಕ್ಷರ ಅಂದರೆ ಎದಿಂದ ಜಡ್ ತನಕ, ಸ್ಥಿರಾಂಕ ಕೂಡ ಹೊಂದಿರುತ್ತೆ. ಈ ಚರಾಕ್ಷರ ಮತ್ತು ಸ್ಥಿರಾಂಕ ಕೂಡಿದಾಗ ಬೀಜೋಕ್ತಿಗಳು ತಯಾರಾಗ್ತವೆ. ಹಾಗೆ 2ರಿಂದ 3 ಬೀಜೋಕ್ತಿಗಳು ಕೂಡಿದಂದ್ರೆ ಬಹುಪದೋಕ್ತಿ ತಯಾರಾಗ್ತದೆ. ಸೊ ಬಹುಪದೋಕ್ತಿ ಇದೊಂದು ಸಮೀಕರಣಗಟ್ಟಲೆ ಇರಬಹುದು. ಸಮೀಕರಣ ಅನ್ನಂಗಿಲ್ಲ ನಾವು, ಇದಕ್ಕೊಂದು ನಾವು ಬೀಜೋಕ್ತಿ ಅಂತೇಳಿ ಕರಿಬೋದು. ಹೇಗೆ ಗುರುತಿಸ್ಬೇಕು ನಾವು ಇದು ಬಹುಪದೋಕ್ತಿ ಇದೆ ಇಲ್ಲ ಅಂತೇಳಿ? ಮೊದಲನೇದಾಗಿ ಅದರದ್ದು ಘಾತಾಂಕ ಎಲ್ಲ ಯಾವತ್ತು ಪ್ಲಸ್ ಒಳಗೆ ಇರ್ತಾವೆ ರೀ. ಘಾತಾಂಕ ನೋಡ್ರಿ ಯಾವತ್ತು ಪ್ಲಸ್ ಒಳಗೆ ಬರಬೇಕು, ಧನಾತ್ಮಕ ಇರಬೇಕು. ಎರಡನೇದಾಗಿ ಒಂದೇ ಚರಾಕ್ಷರವನ್ನು ಹೊಂದಿರುತ್ತದೆ. ಇದು ಯಾವತ್ತು ಬಹುಪದೋಕ್ತಿ ಏನು ಮಾಡ್ತೈತೆ ರೀ, ಒಂದೇ ಚರಾಕ್ಷರ ಹೊಂದಿರ್ತದೆ, ಬೇರೆ ಬೇರೆ ಚರಾಕ್ಷರಗಳು ಹೊಂದಿರೋಂಗಿಲ್ಲ. ಸೊ ಈ 2 ಅಂಶಗಳಿಂದ ನಾವು ಏನು ಮಾಡ್ಬೋದು, ಇಲ್ಲಿ ಬಹುಪದೋಕ್ತಿಯನ್ನು ಗುರುತಿಸ್ಬೋದು. ಮತ್ತು ಇನ್ನೊಂದೇನು, ಬಹುಪದೋಕ್ತಿಗೆ ನಾವು ಸಮೀಕರಣ ಅನ್ನೋಕ್ಕೆ ಬರೋಂಗಿಲ್ಲ, ಯಾಕಂದರೆ ಅಲ್ಲಿ = ಸೈನ್ನ ಬಹುಪದೋಕ್ತಿಯಲ್ಲಿ ಬರೋದಿಲ್ಲ. ಸೊ ಮುಂದಿನ ಪಾಯಿಂಟ್ ಹೋಗೋಣ. ಬಹುಪದೋಕ್ತಿಯ ಮಹತ್ತಮ ಘಾತ ಅಂದರೆ ಡಿಗ್ರಿ, ಇನ್ನೊಂದು ಹೆಸರು ಡಿಗ್ರಿ. ಇದು ಭಾಳ ಸಲ ಕ್ವಶನ್ಸನ್ನು ಕೇಳಿದ್ದಾರೆ, 1 ಅಂಕಿಗೆ 1 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಡಿಗ್ರಿ ಅಂದ್ರೂ ಒಂದೇ, ಮಹತ್ತಮ ಘಾತ ಅಂದ್ರೂ ಒಂದೇ. ಏನಂದು ಡಿಗ್ರಿ ಅಂದರೆ ರೀ, ಆ ಬಹುಪದೋಕ್ತಿಯಲ್ಲಿ ಅತ್ಯಂತ ದೊಡ್ಡ ಧನಾತ್ಮಕ ಘಾತ ಯಾವುದು ಇರ್ತೈತೆ ನೋಡಿರಿ, ಅದೇ ಅದರದ ಡಿಗ್ರಿ ಆಗಿರ್ತೈತಿ. ಉದಾಹರಣೆಗೆ ಇಲ್ಲೊಂದು ಉದಾಹರಣೆ ನೋಡಿರಿ, x² + 5x³ - 4x ರಷ್ಟು 4 + 3 ಇದೆ. ಸೊ ಇಲ್ಲಿ ದೊಡ್ಡ ಘಾತ ಎಷ್ಟು ಕಾಣ್ತಾ ಇದೆ, 4 ಇದೆ. ಹೀಗಾಗಿ ಇದರ ಮಹತ್ತಮ ಘಾತ ಡಿಗ್ರಿ ಎಷ್ಟು, 4. ಸೊ ಬಹಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಮಿಸ್ಟೇಕ್ಸ್ ಏನು ಮಾಡ್ತೀರಿ ಅಂದರೆ ರೀ, ಸೊ ಇದಕ್ಕಿರುವಂಥ ಸಹಗುಣಗಳನ್ನು ಹೇಳ್ತಾರೆ. ಇಲ್ಲಿ ಬಾಜುಕಿರುವಂಥ ಸಹಗುಣಗಳನ್ನು ಏನು ಮಾಡ್ತಿರ್ತಾರೆ, ಅವರು ಡಿಗ್ರಿ ಮಾಡ್ತಿರ್ತಾರೆ. ಅದು ತಪ್ಪಾಗತ್ತೆ. ಸೊ ಹಾಗೆ ಬರಲ್ಲ. ಹೈಯೆಸ್ಟ್ ಅತಿ ದೊಡ್ಡ ಡಿಗ್ರಿ ಅಂದರೆ ರೀ ಮಹತ್ತಮ ಘಾತಾಂಕ ಒಳಗೆ ಯಾವ್ದು ದೊಡ್ಡದಿರ್ತೈತೆ ನೋಡಿರಿ, ಅದೇ ಅದರದ್ದು ಡಿಗ್ರಿ ಆಗಿರುತ್ತೆ. ಇನ್ನೊಂದು ನೋಡೋಣ ಉದಾಹರಣೆ. ಇದರಲ್ಲಿ ನೋಡಿರಿ ಹೈಯೆಸ್ಟ್ 6 ಕಾಣ್ತಾ ಇದೆ, ಹೀಗಾಗಿ ಇದರದ್ದು ಡಿಗ್ರಿ ಎಷ್ಟಿದೆ, 6 ಇದೆ. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಇದೆಲ್ಲ ಎಕ್ಸಾಮ್ದಾಗ ಕೇಳಿದಂಥ ಕ್ವಶನ್ಸ್ಗಳು ಬಂದವ್ರಿ, ಹೀಗಾಗಿ ನಾನು ಅದನ್ನು ಇಲ್ಲಿ ರಿಪೀಟ್ ಮಾಡ್ತಾಯಿದ್ದೀನಿ. ಬಹುಪದೋಕ್ತಿಯ ಮೌಲ್ಯ ಏನಿದು? ಬಹುಪದೋಕ್ತಿಯ ಮೌಲ್ಯ ಅಂದರೆ ಇಲ್ಲಿ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. x² 5x³ - 4x² + 3 ಆದರೆ x = 1ರ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ನಿಮಗೆ. x = 1ರ ಬೆಲೆ ಕಂಡುಹಿಡಿಯಿರಿ. ಅಲ್ಲಿ x ಜಾಗದಾಗ ಅವ್ರು ಏನು ಬೇಕಾದ ಸಂಖ್ಯೆನ ನಾಳೆ ಕೊಡ್ಬೋದು, ಅವರು ಏನು ಬೇಕಾದ್ರೂ ಕೊಡ್ಬೋದು. ಆದರೆ ನಾವು ಅಲ್ಲಿ ಏನು ಮಾಡೋಣ, ಇಲ್ಲಿ ಉದಾಹರಣೆಗೆ ನಾ x ಬೆಲೆ ಎಷ್ಟು ತೊಗೊಂಡಿನಿ, 1 ತೊಗೊಂಡಿದ್ದೀನಿ, ನಾನು 1 ತುಂಬ್ತೀನಿ ಇಲ್ಲಿ. ಸೊ ಎಲ್ಲೆಲ್ಲಿ x ಇದೆ ನೋಡಿ, ಅಲ್ಲಿ 1 ತುಂಬಬೇಕು. 1² 5 × 1³ 4 × 1 ರಷ್ಟು 4 + 3 ಇದೆ. 1ರ ವರ್ಗ 1, 1ರ ಘನ 1, 5 ಆಗುತ್ತೆ. 1 × 4 ಅಂದರೆ 1, 4 × 1 4 + 3. ಈಗ ಪ್ಲಸ್ ಸಂಖ್ಯೆ ಎಲ್ಲ ಕೂಡಿಸಿದಾಗ ಎಷ್ಟಾಯ್ತು ನೋಡಿ, 5 1 6, 6 3 9. 9ರಲ್ಲಿ 4 ಕಳೆದರೆ ಎಷ್ಟಾಗತ್ತೆ, 5 ಆಗುತ್ತೆ. ಸೊ ಇದು ಬಹುಪದೋಕ್ತಿಯ ಮೌಲ್ಯ. ಕೊಟ್ಟಂತಹ ಬಹುಪದೋಕ್ತಿಯಲ್ಲಿ ಅದರಲ್ಲಿ ನಾವು ಏನು ತುಂಬಬೇಕು ರೀ, x ಬೆಲೆಯನ್ನು ತುಂಬಿದಾಗ ನಮಗೆ ಸಿಗುವಂಥ ಉತ್ತರನ ಏನಾಗಿರ್ತೈತಿ, ಅದು ಬಹುಪದೋಕ್ತಿ ಮೌಲ್ಯ ಆಗಿರ್ತೈತಿ. ಸೊ ಮುಂದಿನ ಹೋಗೋಣ. ಬಹುಪದೋಕ್ತಿಯ ಪ್ರಕಾರಗಳು. ಸೊ ಬಹುಪದೋಕ್ತಿಯಲ್ಲಿ ಒಟ್ಟು 4 ಪ್ರಕಾರಗಳು ಬರ್ತಾವೆ ರೀ. ಸೊ ಒಂದನೇದು ಬರುವಂಥ ಪ್ರಕಾರ ಯಾವುದಂದ್ರೆ ರೇಖಾತ್ಮಕ ಬಹುಪದೋಕ್ತಿ ಯಾಕೆ ಗುರುತಿಸಬೇಕು, ಅದರ ಸಾಮಾನ್ಯ ರೂಪ ಏನು ಬರುತ್ತೆ, ax + b ಬರುತ್ತೆ. ಆದರೆ ಯಾವತ್ತು ಮಹತ್ತಮ ಘಾತ ಎಷ್ಟಿರುತ್ತೆ, 1 ಇರುತ್ತೆ. ನೆನಪಿರಲಿ, ಮಹತ್ತಮ ಘಾತ 1 ಹೊಂದಿರುವ ಬಹುಪದೋಕ್ತಿಯೇ ರೇಖಾತ್ಮಕ ಬಹುಪದೋಕ್ತಿ. ಇದರಲ್ಲೂ ಎಕ್ಸಾಮ್ನಲ್ಲಿ ಭಾಳಷ್ಟು ಸಲ ಇದ್ರ ಮೇಲೆ ಕ್ವಶನ್ಸ್ ಬಂದಿದೆ. ಸಾಮಾನ್ಯ ರೂಪ ಕೇಳಿದ್ದಾರೆ, ಒಂದು ಸಲ ಡಿಗ್ರಿ ಕೇಳಿದ್ದಾರೆ. ಸೊ ಯಾವ ಬೇಕಾದ್ರೆ ನಿಮ್ಗೆ ಕೇಳ್ಬೋದು ಇಲ್ಲಿ. ಸೊ ಹೀಗಾಗಿ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎರಡನೇದು ವರ್ಗಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ax² + bx + c. ಇದಷ್ಟು ಭಾಳಷ್ಟು ಇಂಪಾರ್ಟೆಂಟ್ ಇದೆ, ಹೇಗೆಂದರೆ ಭಾಳ ಸಲ ಇದ್ರ ಮೇಲೆ ಕ್ವಶನ್ಸ್ ಬಂದಿವೆ. ಇದರ ಮಹತ್ತಮ ಘಾತ ಎಷ್ಟಿದೆ, 2 ಇದೆ. ಮೂರನೇದಕ್ಕೆ ಹೋಗೋಣ. ಘನಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ax³ + bx² + cx + d ಇದೆ. ಇದರದ ಮಹತ್ತಮ ಘಾತ ಎಷ್ಟಿರುತ್ತೆ, ಸಾಮಾನ್ಯ ರೂಪ ಇದೆ, ಇದರ ಮಹತ್ತಮ ಘಾತ ಎಷ್ಟಿರುತ್ತೆ, 3 ಇರುತ್ತೆ. ಸೊ ಮುಂದಿನಕ್ಕೆ ಹೋಗೋಣ. ಸ್ಥಿರ ಬಹುಪದೋಕ್ತಿಯಾಗಿರುತ್ತೆ. ಇದರ ಮಹತ್ತಮ ಘಾತ 0 ಇರುತ್ತೆ. ಇದರ ಸಾಮಾನ್ಯ ರೂಪ k ಆಗಿರುತ್ತೆ. ಈ ರೀತಿ ಬಹುಪದೋಕ್ತಿಯಲ್ಲಿ ಏನಿದೆ ರೀ, 4 ಪ್ರಕಾರಗಳನ್ನು ಹೊಂದಿದೆ. ಸೊ ಮುಂದಿನಕ್ಕೆ ಹೋಗೋಣ. ಬಹುಪದೋಕ್ತಿಯ ಶೂನ್ಯತೆಗಳು. ಇಲ್ಲಿಂದ ನಮ್ಮ ಪಾಠ ಸ್ಟಾರ್ಟ್ ಆಗುತ್ತೆ ರೀ. ಸೊ ಬಹುಪದೋಕ್ತಿಯ ಶೂನ್ಯತೆಗಳು ಅಂದ್ರೇನು, ಮೊದಲು ಇದು ಕಾನ್ಸೆಪ್ಟ್ ನಮಗೆ ಗೊತ್ತಾಗಬೇಕು ರೀ. ಅಂದಾಗ ಮಾತ್ರ ಅದರೊಳಗಿರುವಂಥ ಭಾಳಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಇದು.
ಇದು ತಿಳಿದಾಗಲೇ ನಿಮಗೆ ಮುಂದಿನ ಭಾಗ ತಿಳಿಯುತ್ತೆ. ಏನಿದು ಬಹುಪದೋಕ್ತಿ ಶೂನ್ಯತೆ ಅಂದ್ರೇನು? ಸೊ ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ. ಸೊ ಒಂದು ಬಹುಪದೋಕ್ತಿ ನಾನು ತೊಗೋತೀನಿ x² - 4 ಅಂತೇಳಿ ಎಕ್ಸದ ಬೆಲೆಯನ್ನು 2 ತೊಗೋತೀನಿ. ಸೊ ಈ ಎಕ್ಸದ ಬೆಲೆಯನ್ನು ಇದರಲ್ಲಿ ತುಂಬ್ತೀನಿ. ಸೊ 2² - 4 ಆಯಿತು. 2² ಅಂದರೆ ಎಷ್ಟು? 4 - 4 ಆನ್ಸರ್ ಎಷ್ಟು ಬಂತು? 0. ಸೊ ಈ ಬಹುಪದೋಕ್ತಿಯ ಮೌಲ್ಯ 0 ಬರಲು ಕಾರಣ ಯಾವುದಂದ್ರೆ ಎಕ್ಸದ ಬೆಲೆ 2. ಹಾಗಾದರೆ ಯಾವ ಬೆಲೆಗಳನ್ನು ನಾವು ಬಹುಪದೋಕ್ತಿಯಲ್ಲಿ ತುಂಬಿದಾಗ ಅದರ ಮೌಲ್ಯ 0 ಬಂತಂದ್ರೆ ಆ ಬಹುಪದೋಕ್ತಿಯ ಏನಾಗಿರುತ್ತೆ, ಅದು ಆ ಸಂಖ್ಯೆ, ಆ ಬೆಲೆ ಏನಾಗಿರುತ್ತೆ? ಶೂನ್ಯತೆಯಾಗಿರುತ್ತೆ. ಹಾಗಾದ್ರೆ ಇಲ್ಲಿ ನಾವು x = 2 ತುಂಬಿದಾಗ ಆನ್ಸರ್ ಎಷ್ಟು ಬಂತು ನೋಡಿರಿ? 0 ಬಂತು. ಇನ್ನೊಂದು ಯಾವ್ದು ಬರುತ್ತೆ? x = ನಾವು -2 ತುಂಬಿದಾಗ ಕೂಡ ಆನ್ಸರ್ 0 ಬರುತ್ತೆ. ಸೊ ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ, ಶೂನ್ಯತೆ ಅಂದರೆ ಇಷ್ಟೇ. ಆ ಬೆಲೆ ತುಂಬಿದಾಗ ಅದರ ಉತ್ತರ ಏನು ಬರಬೇಕು? 0 ಬರ್ತಿರ್ಬೇಕು ರೀ. ಹಾಗಾದರೆ ಬಹುಪದೋಕ್ತಿ ಕಂಡುಹಿಡಿಬೇಕಾಗಿತ್ತಂದ್ರೆ ಇದು ಶೂನ್ಯತೆ ಕಂಡುಹಿಡಿಬೇಕಾಗಿತ್ತಂದ್ರೆ ಏನಾದರೂ ವಿಧಾನಗಳು ಬೇಕಲ್ಲ. ಸೊ ಅದರಲ್ಲಿ ಇವರೇನು ಮಾಡಿದ್ದಾರೆ? 2 ವಿಧಾನಗಳನ್ನು ತಂದಿದ್ದಾರೆ. ಒಂದು ರೇಖಾಗಣಿತೀಯವಾಗಿ, ಇನ್ನೊಂದು ಬೀಜಗಣಿತೀಯವಾಗಿ. ಸೊ ರೇಖಾಗಣಿತೀಯವಾಗಿ ಹೇಗೆ ಶೂನ್ಯತೆಗಳನ್ನು ಕಂಡುಹಿಡಿಬೇಕು ಮತ್ತು ಬೀಜಗಣಿತೀಯವಾಗಿ ಹೇಗೆ ಶೂನ್ಯತೆಗಳನ್ನು ಕಂಡುಹಿಡಿಬೇಕು ಅನ್ನೋದನ್ನು ನೋಡೋಣ. ಇನ್ನೊಂದು ಏನೆಂದರೆ ಅಂಶ ಅಂದರೆ ಇಲ್ಲಿ ಯಾವುದೇ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಎಷ್ಟಿವೆ ಅನ್ನೋದನ್ನು ಕಂಡುಹಿಡಿಬೇಕಾಗಿತ್ತಂದ್ರೆ, ಒಂದು ಬಹುಪದೋಕ್ತಿ ಶೂನ್ಯತೆಗಳು ಎಷ್ಟಿರ್ತಾವೆ ಅನ್ನೋದನ್ನು ಕಂಡುಹಿಡಿಬೇಕಾಗಿತ್ತಂದ್ರೆ ಅದರ ಮಹತ್ತಮ ಘಾತ ಎಷ್ಟಿರುತ್ತೆ ನೋಡಿರಿ, ಅಷ್ಟು ಅದರದ ಶೂನ್ಯತೆಗಳನ್ನು ಹೊಂದಿರುತ್ತೆ ಅದು. ಸೊ ಒಂದು ಮಹತ್ತಮ ಘಾತ 1 ಇತ್ತಂದ್ರೆ ಅದರ ಶೂನ್ಯತೆಗಳು ಎಷ್ಟು? 1. 2 ಮಹತ್ತಮ ಘಾತ ಇತ್ತಂದ್ರೆ ಅದರ ಶೂನ್ಯತೆಗಳು ಎಷ್ಟು? 2 ಆಗತ್ತೆ. ಸೊ ಇದೊಂದಷ್ಟು ನೆನ್ಪಿಟ್ಕೋರಿ. ಎಷ್ಟು ಮಹತ್ತಮ ಘಾತ ಹೊಂದಿರುತ್ತೆ ನೋಡಿ, ಅಷ್ಟು ಅದರ ಶೂನ್ಯತೆಗಳಿರುತ್ತೆ. ಹಾಗಾದರೆ ಶೂನ್ಯತೆಗಳನ್ನು ಕಂಡುಹಿಡಬೇಕಾದ್ರೆ ಪ್ರತಿಯೊಂದು ಸಲ ಬೆಲೆಯನ್ನು ತುಂಬಿ 0 ಬಂದೈತಿಲ್ಲ ಎಂದು ನೋಡಿ ಚೆಕ್ ಮಾಡಿ ಈ ರೀತಿ ಮಾಡಬೇಕಾಗಿತ್ತಂದ್ರೆ ಭಾಳಷ್ಟು ಲೇಟ್ ಆಗುತ್ತೆ. ಸೊ ಅದರ ಸಲುವಾಗಿ ನಾವು ಈಸಿಯಾಗಿ ಕಂಡುಹಿಡಿಯೋ ಸಲುವಾಗಿ ಇವ್ರು ಏನು ಮಾಡಿದ್ದಾರೆ? 2 ವಿಧಾನಗಳನ್ನು ತಂದಿದ್ದಾರೆ, ರೇಖಾಗಣಿತೀಯವಾಗಿ ಮತ್ತು ಬೀಜಗಣಿತೀಯವಾಗಿ. ಏನಿದು ರೇಖಾಗಣಿತೀಯವಾಗಿ ಅಂದರೆ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನೋಡಿ. ಸೊ ರೇಖಾಗಣಿತೀಯವಾಗಿ ಅಂದರೆ ಭಾಳಷ್ಟು ಈಸಿ ಇರುತ್ತೆ. ಒಂದು ಈ ರೀತಿ ಗ್ರಾಫ್ ಕೊಟ್ಟಿರ್ತಾರೆ ನಿಮಗೆ, ಇಲ್ಲಿದೆ ನೋಡಿ ಗ್ರಾಫು. ಈ ಗ್ರಾಫ್ ಒಳಗೆ ಒಂದು ವಕ್ರರೇಖೆಯನ್ನು ಹಸಿರ್ತಾರೆ. ಆ ವಕ್ರರೇಖೆಯೇ ಬಹುಪದೋಕ್ತಿಯನ್ನು ತೋರಿಸ್ತದೆ ರೀ. ಆ ವಕ್ರರೇಖೆ ಏನಿದೆ ನೋಡಿರಿ, ಅದೊಂದು ಬಹುಪದೋಕ್ತಿ ಇದೆ. ಸೊ ಹಾಗಾದರೆ ಇದರಲ್ಲಿ ಬಹುಪದೋಕ್ತಿ ಇದೆ, ಯಾವುದಿದೆ ಬಹುಪದೋಕ್ತಿ ಗೊತ್ತಿಲ್ಲ. ಒಂದು ಬಹುಪದೋಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು, p(x). ಸೊ ಈ ಬಹುಪದೋಕ್ತಿಗೆ ಎಷ್ಟು ಶೂನ್ಯತೆಗಳಿದಾವೆ ರೇಖಾಗಣಿತೀಯವಾಗಿ ಚಿತ್ರದ ಮೂಲಕ ಎಷ್ಟಿವೆ ಅನ್ನೋದನ್ನು ನೋಡಬೇಕಾಗಿತ್ತಂದ್ರೆ, ಸೊ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಆ ವಕ್ರರೇಖೆ x ಅಕ್ಷದ ಮೇಲೆ ಎಷ್ಟು ಸಲ ಹಾದು ಹೋಗುತ್ತೆ ನೋಡಿ, ಅಷ್ಟು ಅದರ ಶೂನ್ಯತೆಗಳನ್ನು ಹೊಂದಿರುತ್ತೆ. ಸೊ ಹಾಗಾದರೆ ಎಷ್ಟು ಸಲ ಹಾದು ಹೋಗಿದೆ ನೋಡಿರಿ, ಇಲ್ಲಿ 1 ಸಲ ಹಾದು ಹೋಗಿದೆ, 2 ಸಲ ಹಾದು ಹೋಗಿದೆ. ಹೀಗಾಗಿ ಇದರದ ಶೂನ್ಯತೆಗಳ ಸಂಖ್ಯೆ ಎಷ್ಟು? 2. ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗತ್ತೆ? 2 ಆಗತ್ತೆ. ಭಾಳಷ್ಟು ಈಸಿ ಇದೆ ಇದು. ಸೊ ಇದನ್ನು ಈ ರೀತಿಯಾಗಿ ನೀವು ಕಂಡುಹಿಡಿಬೋದು. ಸೊ ನೋಡಿ ವಿದ್ಯಾರ್ಥಿಗಳೇ, ಬರೀ x ಅಕ್ಷ ಅಷ್ಟೇ, y ಅಕ್ಷಕ್ಕೆ ಸಂಬಂಧ ಇಲ್ಲ. x ಅಕ್ಷದ ಮೇಲೆ ಆ ವಕ್ರರೇಖೆ ಎಷ್ಟು ಸಲ ಹಾದು ಹೋಗಿದೆ ನೋಡಿರಿ, ಅಷ್ಟು ಅದರದ್ದು ಏನಿರುತ್ತೆ? ಶೂನ್ಯತೆಗಳು ಹೊಂದಿರುತ್ತೆ. ಹಾಗಾದ್ರೆ ಇಲ್ಲಿ 1 ಸಲ ಹಾದು ಹೋಗಿದೆ, ಹೀಗಾಗಿ ಇದರದ್ದು ಶೂನ್ಯತೆಗಳ ಸಂಖ್ಯೆ ಎಷ್ಟು? 1. ಸೊ ಇದು ರೇಖಾಗಣಿತೀಯವಾಗಿ ನಾವು ಶೂನ್ಯತೆಗಳನ್ನು ಕಂಡುಹಿಡಿಬೋದು. ಭಾಳಷ್ಟು ಸಲ ಎಕ್ಸಾಮ್ನಲ್ಲಿ ಇದು ಕ್ವಶನ್ಸನ್ನು ಕೇಳಿದ್ದಾರೆ, ನೆನಪಿರಲಿ. ಸೊ ಮುಂದಿನ ಹೋಗೋಣ. ನೆಕ್ಸ್ಟ್ ವಿದ್ಯಾರ್ಥಿಗಳು ಬೀಜಗಣಿತೀಯವಾಗಿ ಅಂತ ಹೇಳಿದ್ದಾರೆ. ಬೀಜಗಣಿತೀಯವಾಗಿ ಅಂದರೆ ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನು ಒಂದು ಉದಾಹರಣೆ ಸಹಿತ ಹೇಳ್ತೀನಿ. ಬೀಜಗಣಿತೀಯವಾಗಿ ಯಾವ ರೀತಿ ಕಂಡುಹಿಡಿತಾರೆ ಅಂದರೆ, ಕೊಟ್ಟಂತಹ ಒಂದು ಬಹುಪದೋಕ್ತಿ ಕೊಟ್ಟಿರ್ತಾರೆ ನಿಮಗೆ, ಅದರದ್ದು ಏನು ಮಾಡಬೇಕು? ನಾವು ಅಪವರ್ತನಗಳನ್ನು ಕಂಡುಹಿಡಬೇಕು. ಮತ್ತು ಯಾವತ್ತು ನೆನಪಿರಲಿ ವಿದ್ಯಾರ್ಥಿಗಳು, ಅದು ಯಾವತ್ತು ವರ್ಗಾತ್ಮಕ ಬಹುಪದೋಕ್ತಿ ಇದ್ದಾಗ ಮಾತ್ರ ಅದರದ ಶೂನ್ಯತೆಗಳನ್ನು ನಾವು ಇಲ್ಲಿ ಕಂಡುಹಿಡಿಬೋದು. ಸೊ ಹೆಚ್ಚು ಏನು ಮಾಡ್ತಾನೆ ರೀ, ವರ್ಗಾತ್ಮಕ ಬಹುಪದೋಕ್ತಿಯನ್ನು ತೊಗೊಂಡಿರ್ತಾನೆ. ಹಾಗಾದರೆ x² ಇದೆ, 2x ಇದೆ, -8 ಇದೆ. ಇದನ್ನು =0 ಅಂತ ಮೊದಲು ತೆಗೆದುಕೊಳ್ಳೋಣ. ಗುಣಿಸಿದಾಗ 8 ಕೂಡಿಸಿದಾಗ 2 ಆದಾಗ, ಹಾಗಾದರೆ 2 ಅಪವರ್ತನಗಳು ಯಾವ ಬರುತ್ತೆ? 4x + 2x -8 = 0. 4 × 8, 4ರಲ್ಲಿ 2 ಕಳೆದಾಗ 2 ಉಳಿಯುತ್ತೆ. ಸೊ ಕಾಮನ್ ಏನಿದೆ ಇಲ್ಲಿ x ಇದೆ, x - 4 ಪ್ಲಸ್ ಇಲ್ಲಿ 2 ಕಾಮನ್ ಇದೆ, x - 4 ಆಗುತ್ತೆ, =0. ಒಂದು ಅಪವರ್ತನ x - 4 ಬರುತ್ತೆ, ಇನ್ನೊಂದು x - 2 = 0 ಇರುತ್ತೆ. -4 ಈ ಕಡೆ ಬಂದರೆ +4 ಆಗುತ್ತೆ, -2 ಈ ಕಡೆ ಬಂದರೆ +2 ಆಗುತ್ತೆ. ಸೊ ಇದು ಬಹುಪದೋಕ್ತಿಯ ಏನು x² - 2x - 8 ಇದರ ಶೂನ್ಯತೆಗಳು ಯಾವ್ಯಾವ ರೀ?
2 ಬರುತ್ತೆ ಮತ್ತು 4 ಬರುತ್ತೆ. ಇದರ ಅರ್ಥ ಏನು, 4 ತುಂಬಿದಾಗೂ ಕೂಡ ಇಡೀ ಅದರ ಉತ್ತರ 0 ಬರುತ್ತೆ, 2 ತುಂಬಿದಾಗ ಅದರ ಉತ್ತರ 0 ಬರುತ್ತೆ. ಸೊ ಈ ರೀತಿ ನಾವು ಬೀಜಗಣಿತೀಯವಾಗಿ ಶೂನ್ಯತೆಗಳನ್ನು ಕಂಡುಹಿಡಿಯೋದು ಭಾಳಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಇದು. ಸೊ ವಿದ್ಯಾರ್ಥಿಗಳಿಗೆ ನಿಮಗೆ ಭಾಳಷ್ಟು ಎಕ್ಸಾಮ್ನಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇದರ ಮುಂದಿನ ಭಾಗವನ್ನು ನಾನು ಭಾಗ 2 ಒಳಗೆ ಹಾಕ್ತೀನಿ. ಸೊ ಮುಂದಿನ ಭಾಗವನ್ನು ವೀಕ್ಷಿಸಲು ನಮ್ಮ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿರಿ. ನಾನು ಬೇಗನೆ 2 ಪಾರ್ಟು ಹಾಕ್ತೀನಿ, ಯಾಕಂದರೆ ಇಡೀ ಈ 15 ದಿನದಲ್ಲಿ ನಾನು ಏನು ಮಾಡ್ತೀನಿ, ಇಡೀ ಭಾಗ 2 ಗಣಿತದ 10ನೇ ತರಗತಿಯ ಗಣಿತ ಭಾಗ 2 ಕಂಪ್ಲೀಟ್ ಮಾಡ್ತೇನೆ.